ಅಚ್ಚು ಆಫೀಸ್ಗೆ ಹೊರಟ ಹೌದು. ತಿಂಡಿ ಆಯ್ತು. ಹೇಗೆ ಹೋಗ್ತಿದ್ಯಾ? ಆಟೋದಲ್ಲಿ. ಸರಿ ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಕಣೋ, ನಾನೇ ಹೋಗ್ತೀನಿ. ಇನ್ನೂ ಇದು ಕಡಿಮೆ ಆಗಿಲ್ವ ನಿಂದು? ಅಚ್ಚು, ನಾನು ನಿನ್ನ ತಮ್ಮ ಕಣೆ. ಗೊತ್ತಿದೆ. ನಾನು ಯಾವತ್ತಾದ್ರೂ ನಿನಗೆ ಅಕ್ಕನ ಪ್ರೀತಿ ಕೊಡೋದ್ರಲ್ಲಿ ಕಮ್ಮಿ ಮಾಡಿದ್ದೀನಾ? ಕಾಳಜಿ ತೋರಿಸ್ತಿಲ್ವಾ? ಇಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಲ್ವಾ? ನಿನ್ನಲ್ಲಿರೋ ಕ್ಯಾರೆಕ್ಟರ್ ಹೇಗೆ ಬದಲಾಗಲ್ವೋ ಹಾಗೆ ನನ್ನಲ್ಲಿರೋ ಕ್ಯಾರೆಕ್ಟರ್ ಕೂಡ ಬದಲಾಗಲ್ಲ. ಒಬ್ಬೊಬ್ಬರು ನೇಚರ್ ಒಂದೊಂದು ಥರ ಇರುತ್ತೆ. ನಿಜ, ಬಟ್ ನೀನು ಯಾಕೆ ದುಡಿಬೇಕು ಅನ್ನೋ ಪ್ರಶ್ನೆನೇ ನಾನು ಈಗಲೂ ಕಾಡ್ತದೆ. ನನ್ನ ಮನೇಲಿ ಸುಮ್ಮನೆ ಹೇಗೋ ಕೂರ್ಲಿ, ಮನೆಯವ್ರ ಮೇಲಾಗಲಿ ಅಥವಾ ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗಿರೋದಕ್ಕೆ ಆಗಲ್ಲ ಅಲ್ವಾ? ಅದು ನಿನಗೂ ಗೊತ್ತಿದೆ. ಗೊತ್ತಿದೆ, ಆದರೆ ಮತ್ತೆ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು. ಕಷ್ಟನೋ ಸುಖನೋ ಹೇಗೋ ಜೀವನ ನಡೆಸ್ಕೊಂಡು ಹೋಗ್ತೀನಿ. ನಿನ್ನ ಲೈಫ್ ಯಾಕೆ ಈ ಥರ ಆಯಿತು ಅಂತ ನೆನೆಸ್ಕೊಂಡ್ರೆ ಈಗಲೂ ತುಂಬ ಬೇಜಾರಾಗುತ್ತೆ ಕಣೆ. ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ನನ್ನ ಈ ಪರಿಸ್ಥಿತಿಗೆ ನಾನು ಯಾರನ್ನ ದೂಷಿಸ್ಲಿ? ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಚ್ಚು. ಯಾವುದೇ ಸಂದರ್ಭದಲ್ಲಿ ಏನೇ ಬೇಕು ಅನ್ಸಿದ್ರು ನನ್ನನ್ನು ಕೇಳು. ಆಯ್ತು. ಸರಿ ಬಾ, ಹೊರಡೋಣ. ಎಲ್ಲಿಗೆ? ಆಫೀಸ್ಗೆ. ಯಾರ ಆಫೀಸ್ಗೆ? ಏನೇ ಹಿಂಗೆ ಕೇಳ್ತಾ ಇದೆಯಾ? ನೀನು ಕೆಲಸ ಮಾಡೋ ಆಫೀಸ್ಗೆ ಡ್ರಾಪ್ ಮಾಡ್ತೀನಿ ಬಾ. ಬೇಡ, ನಾನೇ ಹೋಗ್ತೀನಿ. ಅಚ್ಚು, ನಾನು ಆಫೀಸನ್ನು ನೋಡ್ಕೊಂಡಂಗೆ ಆಗುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ನಂಗೆ ಆಫೀಸ್ ಎಲ್ಲಿದೆ ಗೊತ್ತಾಗಬೇಕಲ್ವಾ? ಬಾ. ಅಂಥದ್ದೇನು ಎಮರ್ಜೆನ್ಸಿ ಬರಲ್ಲ ಕಣೋ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ಯಾವ ಫ್ರೆಂಡು? ಆಫೀಸ್ ಫ್ರೆಂಡು. ನಂಗೆ ಗೊತ್ತಿರಂಗೆ ನೀನು ಯಾರ ಜೊತೆನೂ ಕ್ಲೋಸ್ ಆಗೇ ಇರಲ್ವಲ್ಲ. ನಿಂಗೆ ಯಾವ ಫ್ರೆಂಡು ಇರೋದು ನನಗೆ ಗೊತ್ತೇ ಇಲ್ಲ. ಯಾವ ಫ್ರೆಂಡ್ ಇದು? ಆಫೀಸ್ ಫ್ರೆಂಡು ಕಣೋ. ಓಕೆ, ಮೇಲಾ ಫಿಮೇಲಾ? ಹುಡುಗಿ. ಸರಿ ಆಯಿತು. ಸರಿ, ಅವ್ರಿರೋ ಕಡೆನೇ ಡ್ರಾಪ್ ಮಾಡ್ತೀನಿ ಬಾ. ಅಯ್ಯೋ ಅಪ್ಪ ತಂದೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಟೈಮ್ ಆಯಿತು, ನಾನು ಹೋಗ್ತೀನಿ. ಓಹೋ, ಆಯಿತು ಬಿಡಮ್ಮ. ನನ್ನ ಮಾತೆಲ್ಲಿ ಕೇಳ್ತೀಯ ನೀನು? ಹುಷಾರಾಗಿ ಹೋಗಿ ಬಾ. ಬಾಯ್. ಹಾಂ, ಬಾಯ್. ನೀವಾ? ಹ್ಞೂ. ಇನ್ನು ಏನು ಮಾಡ್ತಿದ್ದೀರಾ? ನಾನು ಹಿಂದೆ ಯಾಕೆ ನಿಂತಿದ್ದೀರಾ? ಯಾವಾಗಲೂ ನನ್ನ ಹಿಂದೆನೇ ಬಿದ್ದಿರ್ತೀರಾ. ಎಷ್ಟೇ ಆದರೂ ನೀವು ನನ್ನ ಹೆಂಡ್ತಿ ಅಲ್ವಾ? ನಿಮ್ಮಿಂದ ಬೀಳ್ದೆ ಇನ್ಯಾರಿಂದ ಬೀಳೋಕ್ಕಾಗುತ್ತೆ? ಸರಿ, ಏನೋ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯಿತು? ಏನಿಲ್ಲ, ಇದು ನನ್ನ ಪ್ರಾಬ್ಲಮ್, ನಾನೇ ಸಾಲ್ವ್ ಮಾಡ್ಕೊತೀನಿ. ಅಲ್ಲ ಕಣ್ರಿ, ನೀವು ಯಾವಾಗ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಕಲ್ತ್ರಿ? ವಾಟ್ ಯು ಸೇಯಿಂಗ್ ಚಿರಾಗ್? ನನಗೆ ಇಂಗ್ಲೀಷ್ ಬರುತ್ತೆ, ಅದಕ್ಕೆ ಮಾತಾಡ್ತಿದ್ದೀನಿ. ಅದರಲ್ಲಿ ಏನು ತಪ್ಪು? ಹಂಗಲ್ಲ, ಆದರೂ ಇಷ್ಟು ಚೆನ್ನಾಗಿ ಮಾತಾಡೋದು ಎಲ್ಲಿ ಕಲ್ತ್ರಿ ಅಂತ. ಮೊದಲು ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲಿಲ್ಲ ಅಲ್ವಾ? ಹಾಂ, ಹಾಗೇನಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದಾನೇ ಇಂಗ್ಲೀಷ್ ಬರುತ್ತೆ. ಓ, ಚಿಕ್ಕ ವಯಸ್ಸಿಂದ. ನಮಗೊಂದು ಸ್ಮಾಲ್ ಡೌಟ್ ಇದೆ. ಏನು? ಈ ಗಂಡಂಗೆ ಇಂಗ್ಲೀಷಲ್ಲಿ ಏನಂತಾರೆ? ಹಸ್ಬೆಂಡ್. ಹಂಗೊಂದು ಸರಿ ಕರೀತೀರಾ ನನ್ನ? ಚಿರಾಗ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ, ನಂಗೆ ತುಂಬ ಕೆಲಸ ಇದೆ, ಪ್ಲೀಸ್. ಇವತ್ತಲ್ಲ ನಾಳೆ ಸತ್ಯ ಆಚೆ ಬರಲೇಬೇಕು. ಏನಂದ್ರಿ? ನಿಮ್ಮ ಬಾಯಿಂದ ಹಸ್ಬೆಂಡ್ ಅಂತ ಕರೀಲೇಬೇಕು ಅಂತ ಹೇಳಿದೆ. ಆಯಿತು, ಅದೇನೋ ಟೆನ್ಷನಲ್ಲಿದ್ದೀರಾ, ಕೊಡಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ. ಚಿರಾಗ್, ಸಲಿಗೆ ಕೊಟ್ಟಿದ್ದೀನಿ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಬರ್ತಾ ಬರ್ತಾ ಅತಿ ಆಗ್ತಿದೆ ನಿಮ್ಮದು. ಓಹೋ ದಿಶಾ, ಯು ಆರ್ ಮೈ ವೈಫ್. ವಾಟ್ಸ್ ರಾಂಗ್? ಬಟ್ ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಿಲ್ಲ ಅಲ್ವಾ? ತಗೊಳಪ್ಪ, ಏನಿದು ಕಹಾನಿ ಮೇ ಟ್ವಿಸ್ಟು? ಇಷ್ಟು ದಿನ ನೀವೇ ನಾನು ಹಿಂದೆ ಬೀಳ್ತಿದ್ದೇನೋ, ನನ್ನ ಮೈಕೈ ಮುಟ್ತಿದ್ದೇನೋ, ಮೈಮೇಲೆ ಬೀಳ್ತಿದ್ದೇನೋ. ಆದರೆ ಈಗ ನಾನು ಅದೇ ಕೆಲಸ ಮಾಡಿದ್ರೆ ತಪ್ಪು. ಹಾಂ, ನಿಮ್ಮಂಥ ಹೆಣ್ಮಕ್ಳಿಂದಾನೇ ನಮ್ಮಂಥ ಗಂಡು ಮಕ್ಕಳು ಜೀವನ ಹಾಳಾಗೋಗಿರೋದು. ಹೋಗಲಿ ಬಿಡಿ. ಈಗೇನು ನನ್ನ ಗಂಡ ಅಂತ ಒಪ್ಕೋತಿರೋ ಇಲ್ವೋ ನೀವು? ಓಹೋ, ಜಾಸ್ತಿ ಯೋಚನೆ ಮಾಡಬೇಡ್ರಿ, ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ನಾನು ಒಪ್ಪಲಿಲ್ಲ ಅಂದ್ರೂ ಯಾವತ್ತಿದ್ರೂ ನೀವೇ ನನ್ನ ಹೆಂಡ್ತಿ. ನಿಮ್ಮನ್ನು ಒಪ್ಕೊಳ್ಳೋಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಬೇಕು. ಓಹೋ, ಎಷ್ಟು? ಐ ಡೋಂಟ್ ನೋ.
ಅಡ್ಗೋಡೆ ಮೇಲೆ ದೀಪ ಇಡೋದು ಅಂದ್ರೆ ಇದ್ದಾನೆ. ಇರಲಿ, ಕಾಯ್ತೀನಿ. ಮೈ ಡಿಯರ್ ದೀಪ ಅವರೇ, ಇವತ್ತಲ್ಲ ನಾಳೆ ನಾನೇ ದೀಪ ಅನ್ನೋ ಸತ್ಯ ನಿಮ್ಮ ಬಾಯಿಂದನೇ ಹೊರಗೆ ಬರುತ್ತೆ. ಹಂಗೆ ನಾನು ಮಾಡ್ತೀನಿ, ನೀವು ನೋಡ್ತೀರಿ. ಅಯ್ಯೋ ದೇವ್ರೆ, ನಾನೇ ರಂಗೋಲಿ ಡಬ್ಬಿ ನಲ್ಲಿ ಇಟ್ಟಿದ್ದೀನಿ, ಅದೆಲ್ಲಿಂದ ಕಳೆದೋಯ್ತು? ಮೊದಲು ದೀಪ ಹಾಕ್ತಿದ್ಲು, ಇವಾಗ ಪ್ರತಿದಿನ ನಾನೇ ರಂಗೋಲಿ ಹಾಕ್ತೀನಿ. ನಾನೇ ಎಲ್ಲಾದರೂ ಇಟ್ಬಿಟ್ನಾ? ಇಲ್ಲ, ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ. ಅತ್ಗೆ 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 ಯಾಕೆ ಕಿರಿಸ್ತಾ ಇದೆಯಾ? ಏನಾಯ್ತು? ಅತ್ಗೆ, ನಮ್ಮ ಮನೇಲಿ ರಂಗೋಲಿ ಡಬ್ಬಿ ಕಾಣಿಸ್ತಾ ಇಲ್ಲ ಅತ್ಗೆ. ಓ, ಎಲ್ಲೋ ಕಳೆದು ಹೋಗಿರ್ಬೇಕು ಬಿಡು. ಅಂದ್ರೆ ಇಬ್ರು ಪೊಲೀಸ್ ಇರೋ ಮನೆಯಲ್ಲಿ ರಂಗೋಲಿ ಡಬ್ಬಿ ಕಳ್ತನ ಆಯ್ತಾ? ನಾನು ಇದನ್ ಬಿಡಲ್ಲ. ಅಣ್ಣ ಮತ್ತೆ ನರಸಿಂಹನ್ ಕರೆದು ಈಗಲೇ ಕಂಪ್ಲೇಂಟ್ ಕೊಡ್ತೀನಿ. ಅಣ್ಣ, ಅಯ್ಯೋ, ಅದು ಕಳ್ತನ ಆಗುತ್ತೇನೆ, ಎಲ್ಲೋ ಇಟ್ಟಿರ್ಬೇಕು ನೋಡು. ಅದೇ ಎಲ್ಲಿ ಹೋಯ್ತದ್ಗೆ? ಹಾ, ದೇವ್ರ ಮನೆಯಲ್ಲಿ ಇದೇನೋ ನೋಡೋಣ ಬಾ. ಆರ್ತಿ ತಗೊಳ್ಳಿ ಅವ. ಹನ್ಸಿಕಾ? ಹನ್ಸಿಕಾ ಅಲ್ರಿ, ಕನ್ನಿಕಾ. ಅದೇ ಕನ್ನಿಕಾ, ಅದನ್ನೇ ಇಟ್ಕೊ. ಏನು ಬೆಳಗ್ಗೆನೆ ಎದ್ದು ಪೂಜೆ ಮನೇನ ಇಷ್ಟೊಂದು ಅಲಂಕಾರ ಮಾಡಿ, ಇಷ್ಟು ಚೆನ್ನಾಗಿ ಪೂಜೆ ಮಾಡಿ ನಮ್ಮ ಮನೇಲಿ ನಮಗೆ ಆರತಿ ಕೊಡ್ತಾ ಇದೆಯಾ? ಇದನ್ನೆಲ್ಲ ಯಾವಾಗ ಕಲಿತೆ? ನಂಗೆ ಸಣ್ಣಾಗಿರ್ತಾಗಿಂದ ಬರ್ತದ್ರಿ. ನಮ್ಮವ್ವ ಹೇಳ್ಕೊಟ್ಟಾರ್ರಿ. ನಾ ಎಲ್ಲೇ ಹೋದರೂ ಮನೆ ಅಲಂಕಾರ, ದೇವ್ರ ಮನೆ ಅಲಂಕಾರ, ರಂಗೋಲಿ ಹಾಕೋದು, ಪೂಜೆ ಮಾಡೋದು ನಾನೇ ಮಾಡ್ತೀನಿ ರೀ. ಈಗ ಗೊತ್ತಾಯ್ತು ನನಗೆ. ಅದಕ್ಕೆ ರಂಗೋಲಿ ಪುಡಿ ಡಬ್ಬಿ ಎಲ್ಲೋಯ್ತು ಅಂತ ಈಗ ಗೊತ್ತಾಯ್ತು ನನಗೆ. ಅಂತೂ ಕಂಡು ಹಿಡ್ದಲ್ಲ. ನಿನ್ನ ಈ ಬೆಳವಣಿಗೆನ ನೋಡ್ತಿದ್ರೆ ನಿಮ್ಮ ಮಹಾನಟಿಗಿಂತ ದೊಡ್ಡ ನಟಿ ಆಗ್ತೀಯ ಅನ್ಸುತ್ತೆ. ಥ್ಯಾಂಕ್ ಯು ಅಕ್ಕ ರೀ. ಅಂಬುಜಾ ದೇವಿಯವರೇ, ಕಾಫಿ ಕುಡ್ದಾಯ್ತಾ? ಅದಕ್ಕೆ ನೀವು ನನ್ನ ಕರಿತೀರ ಅಂತ ನಾನು ಒಂದೇ ಕಾಲಲ್ಲಿ ನಿಂತ್ಕೊಂಡು ಎರಡೆರಡು ತಟ್ಟು ಕಾಫಿ ಇದೆ, ಅದನ್ನ ಕುಡ್ಕೋತಾ ಇದ್ದೀನಿ. ಏನು ಅದಕ್ಕೆ ಇರಿ ಕುಡ್ದ್ಬಿಡ್ತೀನಿ. ಎತ್ತು ಕುಡಿಯೇ, ಸೌಂಡ್ ಮಾಡ್ಕೊಂಡೇ ಕುಡಿಬೇಕಾ? ಬಾಮ. ಆಹಾ, ಏನಮ್ಮ, ನಿನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಆ ಕನ್ನಿಕಾ ಪರಮೇಶ್ವರಿ ನೋಡ್ದಂಗೆ ಆಗ್ತಾ ಇದೆ ಕಣಮ್ಮ. ಅಂದ್ರೆ ದೇವತೆ ನೋಡ್ದಂಗೆ ಅಂದಿರ್ರಿ? ಛೇ ಇಲ್ಲ ಕಣಮ್ಮ, ಆ ದೇವಸ್ಥಾನದ ಮುಂದೆ ಹೂ ಮಾರ್ತಿರ್ತಾಳಲ್ಲ ಕುಟ್ಟಿ, ಅವಳು ಕುಟ್ಟಿ, ನೀನ್ ಪುಟ್ಟಿ. ಅಂಬುಜಾ, ನೀನು ಹೀಗೆ ಮಾತಾಡ್ತಿದ್ರೆ ತಟ್ಟು ಬಿಡ್ತೀನಿ. ಅದಕ್ಕೆ ನನ್ನ ಕಾಫಿ ಕುಡ್ದಾಯ್ತು, ಕೆಲಸ ಹೇಳಿ ಅದಕ್ಕೆ. ಚಟ್ನಿಗೆಲ್ಲ ರೆಡಿ ಮಾಡ್ಕೋಬೇಕು ಬಾ. ಅವ